ಅಣ್ಣ ನಮಸ್ತೆ. ನಮಸ್ಕಾರ ಸರ್, ಪವನ್ ಕುಮಾರ್. ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಆಯ್ಕೆ ಆಬ್ವಿಯಸ್ಲಿ ಮೋದಿಜಿ, ಬಿ ಜೆ ಪಿ. ಏನಕ್ಕೆ ಸರ್ ಮೋದಿಜಿ ಸರ್ ನೀವು ನೋಡಿದ್ದೀರಾ ಲಾಸ್ಟ್ 75 ಇಯರ್ಸ್ ಕಾಂಗ್ರೆಸ್ಸು. ಫಾರ್ ಎಕ್ಸಾಂಪಲ್ ಯಲಹಂಕ ತಗೊಳ್ಳಿ, ಸ್ಟ್ರಾಂಗ್ ಗೋಲ್ಡ್ ಕಾಂಗ್ರೆಸ್ದು. ಏನು ಇಂಪ್ರೂವ್ ಆಗಿತ್ತು? ಏನೂ ಇಂಪ್ರೂವ್ ಆಗಿರಲಿಲ್ಲ. ನಮ್ಮ ವಿಶ್ವನಾಥ್ ಜಿ ಅವ್ರು ಬಂದಮೇಲೆ ತುಂಬ ಇಂಪ್ರೂವ್ಮೆಂಟ್, ಪಾರ್ಕ್ ಆಗಲಿ, ರೋಡ್ಸ್ ಆಗಲಿ, ಸ್ಯಾನಿಟೇಷನ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಇದು ಸ್ಟೇಟ್ ಲೆವೆಲ್ಲು. ನ್ಯಾಷನಲ್ ಲೆವೆಲ್ ನೀವು ತೊಗೊಂಡ್ರೆ ಮೋದಿಜಿ ತೊಗೊಂಡಿರೋಂಥ ಇದು ನಿರ್ಧಾರಗಳು ಯಾರೊಬ್ಬರಿಗೂ ಡೇರಿಂಗ್ ಇಲ್ಲ ತೊಗೊಳಕ್ಕೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 371, ರಾಮ ಮಂದಿರ ಆಗಲಿ, GST ಇದಾಗಲಿ, ಇಂಪ್ಲಿಮೆಂಟೇಷನ್ನು, ಯಾರೂ ಈ ಥರ ಚೇಂಜಸ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಈವನ್ ಬಿ ಜೆ ಪಿಯಲ್ಲೂ ಕೂಡ ಮುಂದಕ್ಕೆ ಈ ಥರ ಲೀಡರ್ಸ್ ಸಿಗ್ತಾರಂತ ಗ್ಯಾರಂಟಿ ಅಂತೂ ಇಲ್ಲ. ಆ್ಯಸ್ ಎ ಇಂಡಿಯನ್ ಒಬ್ಬ ದೇಶಕ್ಕಾಗಿ ಯಾರನ್ನ ಥಿಂಕ್ ಮಾಡೋಂಗಿದ್ರೆ ಡೆಫಿನೆಟ್ಲಿ ಮೋದಿಯವ್ರಿಗೆ ವೋಟ್ ಆಗಬೇಕು, ಬಿ ಜೆ ಪಿಗೆ ವೋಟ್ ಆಗಬೇಕು. ಮತ್ತು ನೋಡಿ, ಮುಸ್ಲಿಮ್ಸ್ಗೆ ಎಷ್ಟೊಂದು ರಾಷ್ಟ್ರಗಳಿದೆ, ಬಟ್ ಹಿಂದೂಸ್ಗಿರೋದು ಒಂದೇ ಒಂದು ರಾಷ್ಟ್ರ ಇಂಡಿಯಾ. ಸೊ ನಾವು ಡೆಫಿನೆಟ್ಲಿ ಒಂದು ಹಿಂದುತ್ವ ಪಾರ್ಟಿಗೆ ವೋಟ್ ಹಾಕಬೇಕು. ಹಿಂದುತ್ವ ಅನ್ನೋದು ಒಂದು ಬಿಟ್ಟರೇನು ಡೆವಲಪ್ಮೆಂಟ್ ಆಗಲಿ ಇನ್ನೊಂದಾಗಲಿ ಇವ್ರು ಬಿಟ್ಟರೆ ಇನ್ನು ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು.